ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೇಣ್ಯರನ್ನ ಶ್ರದ್ಧಾ ಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇ ರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತಾ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥದಾಸಾರ್ಯರ ಕೃತಿ, ಈ ಕೃತಿಯ ನುಡಿಗಳ ಅರ್ಥಚಿಂತನೆಯನ್ನು ಯಥಾಮತಿ ನೋಡ್ತಾ ಬಂದಿದ್ದೇವೆ. ದಾಸರ ಅನುಗ್ರಹದಿಂದ 7 ನುಡಿಗಳು ಸಂಪನ್ನವಾಗಿವೆ. ಇಂದು 8ನೇ ನುಡಿ. ಈ 7 ನುಡಿಗಳಲ್ಲಿಯೂ ದಾಸಾರ್ಯರು ಫಲ, ಯಾವುದಕ್ಕೆ ಫಲ? ಈ ಜೀವಿಸುವುದಕ್ಕೆ, ಈ ಜೀವನಕ್ಕೆ ಯಾವುದು ಆಮುಷ್ಮಿಕ ಫಲ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಮತ್ತು ಆ ಫಲವನ್ನು ದಕ್ಕಿಸಿಕೊಳ್ಳಬೇಕಾಗಿತ್ತು ಅಂದರೆ ನಾವು ಯಾವ ರೀತಿಯ ಆಚರಣೆಯಲ್ಲಿ ತೊಡಗಬೇಕು ಅನ್ನೋದನ್ನು ಕೂಡ ದಾಸಾರ್ಯರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇಂದು 8ನೆಯ ನುಡಿಯಲ್ಲಿ ನಮಗೆ ಯಾವ ಸಂದೇಶವನ್ನು ಇಟ್ಟಿದ್ದಾರೆ ಎನ್ನುವುದನ್ನು ಯಥಾಮತಿಯಾಗಿ ನೋಡ್ಕೊಂಡು ಬರೋಣ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮೆರೆದು ಪರತ್ರವ ಪಡೆವುದೇ ಫಲವಿದು ಬಾಳ್ದುದಕ್ಕೆ. ನಮ್ಮ ಬಾಳುವೆಗೆ ಫಲ ಸಿಗಬೇಕು ಅಂದರೆ 8ನೇ ನುಡಿಯಲ್ಲಿ ಯಾವ ಸಂದೇಶವನ್ನು ಇಟ್ಟಿದ್ದಾರೆ ನೋಡೋಣ. ಪಾತ್ರರ ಸಂಗಡ ಯಾತ್ರೆಯ ಚರಿಸಬೇಕು ಅಂತ. ಇಲ್ಲಿ ಪಾತ್ರರು ಅಂದರೆ ಯೋಗ್ಯರು, ಅರ್ಹರು, ಅವರೊಟ್ಟಿಗೆ ಯಾತ್ರೆಯನ್ನು ಮಾಡಬೇಕು, ತೀರ್ಥಯಾತ್ರೆಯನ್ನು ಮಾಡಬೇಕು. ಮಾಡುವಾಗ ಏನು ಮಾಡಬೇಕು? ವಿಧಾತೃಪಿತನ ಗುಣಸ್ತೋತ್ರಗಳನ್ನು ಮಾಡಬೇಕು ಅಂತ. ವಿಧಾತೃ ಅಂದರೆ ಬ್ರಹ್ಮದೇವರು, ಪಿತನ ಬ್ರಹ್ಮದೇವರ ಪಿತನಾಗಿರ್ತಕ್ಕಂತಹ ಶ್ರೀಹರಿಯ ಗುಣಸ್ತೋತ್ರಗಳನ್ನು, ಇದು ಪಲ್ಲವಿಯಲ್ಲಿ ಇರುವಂತೆಯೇ ಇದೆ. ಏನು? ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ. ಗುಣಗಳನ್ನು ಭಜಿಸಬೇಕು. ಹೇಗೆ ತಿಳಿದು ಭಜಿಸಬೇಕು ಅಂತ ಈ ಮೊದಲೇ ಹೇಳಿದ್ದಾರೆ. ಹಾಗೆಯೇ ಇಲ್ಲಿ ಈ ಯಾತ್ರೆ ಮಾಡುವಾಗ ಯೋಗ್ಯರ ಜೊತೆಗೆ ಯಾತ್ರೆ ಮಾಡಬೇಕು. ಮಾಡುವುದರ ಜೊತೆಗೆ, ಯೋಗ್ಯರ ಜೊತೆಗೆ ಯಾತ್ರೆ ಮಾಡ್ತಾ ವಿಧಾತೃಪಿತನ ಗುಣಸ್ತೋತ್ರಗಳನ್ನು ನಿರಂತರವಾಗಿ ಅಲ್ಲಿ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಮೊದಲಿನ ಸಾಲಿನಲ್ಲಿ ದಾಸಾರ್ಯರು ಇಡ್ತಾ ಇದ್ದಾರೆ. ಪಾತ್ರರು ಎನ್ನುವುದಕ್ಕೆ ವಿಶೇಷ ಅರ್ಥಗಳು ಏನಿದೆ? ಯೋಗ್ಯರು ಅನ್ನೋದನ್ನ ಸಾಮಾನ್ಯ ಅರ್ಥವಾಯಿತು ಅಲ್ವಾ? ಯಾರಿಗೆ ಆ ಯೋಗ್ಯತೆ ಇದೆಯೋ, ಅರ್ಹರಾಗಿದ್ದಾರೋ. ಉದಾಹರಣೆಗೆ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂತಹ ಪದ ಪ್ರೀತಿ ಪಾತ್ರರು ಅಂದರೆ ಪ್ರೀತಿಗೆ, ನಮ್ಮ ಪ್ರೀತಿಗೆ ಅವರು ಯೋಗ್ಯರಾಗಿದ್ದಾರೆ, ಅರ್ಹರಾಗಿದ್ದಾರೆ ಎಂದು ಅರ್ಥ ಅಲ್ವಾ? ಹಾಗೆ ಇಲ್ಲಿ ಪಾತ್ರರು ಅಂದ್ರೇನೆ ಯೋಗ್ಯತೆ, ಆ ಯೋಗ್ಯರು ಅಂತ. ಆ ಯೋಗ್ಯತೆ ಇದ್ದವರು ಯೋಗ್ಯರು ಅಂತ ಆಗತ್ತೆ ಅಲ್ವಾ? ಆ ಯೋಗ್ಯತೆ ಬರಬೇಕು ಅಂದರೆ, ನಮಗೂ ಕೂಡ ಆ ಯೋಗ್ಯತೆ ಬರಬೇಕು ಅಂದರೆ, ಆ ಪಾತ್ರ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಆ ಯೋಗ್ಯರ ಸಂಗಡ ಇರಬೇಕು. ಅದಕ್ಕೆ ದಾಸಾರ್ಯರು ಹೇಳಿದ್ದು ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ. ಹಾಗೆಯೇ ಸಜ್ಜನರ ಸಂಘ ಎನಗಿತ್ತು ಪೊರೆಯೋ ಹರಿಯೇ ಅಂತ. ಅಂದರೆ ಇಲ್ಲಿ ಯೋಗ್ಯರ ಜೊತೆಗೆ ನಮ್ಮನ್ನು ಇಡು ಅನ್ನುವುದು ಒಂದು ಮಾತಾದರೆ, ಈ ಯಾತ್ರೆ ಮಾಡುವಾಗ ಯೋಗ್ಯರ ಜೊತೆಯಲ್ಲಿ ಹೋಗಬೇಕು. ಹಾಗಿದ್ರೆ ಈ ಯೋಗ್ಯರು ಅನ್ನುವುದನ್ನು ಯಾವ ಬೇಸಿಕ್ ಕ್ವಾಲಿಟೀಸ್ ಅಂದರೆ ಏನು ಅರ್ಹತೆ ಇರಬೇಕು? ಯೋಗ್ಯರು ಅಂತ ಅನ್ಸ್ಕೊಳ್ಬೇಕು ಅಂದರೆ ಕೆಲವೊಂದು ಗುಣಲಕ್ಷಣಗಳು ಇರಲೇಬೇಕು ಅಲ್ವಾ? ಹಾಗಿದ್ರೆ ಎಂಥವರನ್ನು ನಾವು ಆ ಯೋಗ್ಯರು ಅಂತ ಹೇಳ್ತೇವೆ ಅಂದರೆ, ಈ ವಿಧಿ ನಿಷೇಧಗಳನ್ನು,
ಧರ್ಮಶಾಸ್ತ್ರದಲ್ಲಿ ಹೇಳಿಕೊಟ್ಟಿರುವಂತಹ ವಿಧಿ ನಿಷೇಧಗಳನ್ನು ಅವರು ಆಚರಣೆ ಮಾಡಿಕೊಂಡಿರುವಂಥವರಾಗಿರಬೇಕು. ಇದು ಮೊದಲನೆಯ ನಿಯಮ ಅಲ್ವಾ. ಅವರು ಯೋಗ್ಯರು ಅಂತ ಅನಿಸ್ಕೊಳ್ತಾರೆ. ಇನ್ನೂ ಮುಂದುವರಿದಂತೆ ವಿದ್ಯಾ ದದಾತಿ ವಿನಯಂ ಅಂತ ಒಂದು ಸಾಲಿದೆ. ಏನು? ವಿದ್ಯೆ ಇದ್ದಲ್ಲಿ ವಿನಯವೂ ಬರಬೇಕು, ಅಥವಾ ವಿದ್ಯೆ ಇದ್ದಲ್ಲಿ ವಿನಯ ಇರುತ್ತೆ ಅಂತ ಹೇಳೋದು. ಅದರೊಟ್ಟಿಗೆ ವಿನಯ ಮತ್ತು ವಿದ್ಯೆ ಎರಡೂ ಇದ್ದಲ್ಲಿ ಯೋಗ್ಯತೆ ಇರುತ್ತೆ. ನೋಡಿ, ವಿದ್ಯೆ ಇದ್ದು ಆ ಜ್ಞಾನವಿದ್ದು ವಿನಯ ಇರದೇ ಇದ್ದರೆ ಯೋಗ್ಯತೆ ಮನುಷ್ಯನಿಗೆ ಬರೋಲ್ಲ. ವಿದ್ಯೆ ಇದ್ದು ಅದರೊಟ್ಟಿಗೆ ವಿನಯ ಇದ್ದರೆ ಮಾತ್ರ ಯೋಗ್ಯತೆ ಬರುತ್ತೆ. ಅಥವಾ ಯೋಗ್ಯತೆ ಇದ್ದು ವಿನಯ ಇದ್ದು ಕೇವಲ ವಿನಯಂ ಧೂರ್ತ ಲಕ್ಷಣಂ ಅಂತ ಮಾತಿದೆ ಅಲ್ವಾ. ಕೇವಲ ವಿನಯ ಇದ್ದರೆ, ಅಲ್ಲಿ ಜ್ಞಾನವಿಲ್ಲದೆ ಕೇವಲ ವಿನಯ ಇದ್ದರೆ ಅದು ಧೂರ್ತ ಅಂತ ಅನಿಸ್ಕೊಳ್ಳುತ್ತೆ ಅಲ್ವಾ. ವಿದ್ಯೆ ಜ್ಞಾನನೂ ಇರಬೇಕು ಮತ್ತು ವಿನಯನೂ ಇರಬೇಕು, ಆಗ ಯೋಗ್ಯತೆ ಅನ್ನೋದು ನಮಗೆ ಬರುತ್ತೆ. ಈ ಮೂರು ಇದ್ದಾಗ, ವಿದ್ಯೆ ವಿನಯ ಮತ್ತು ಯೋಗ್ಯತೆ ಇದ್ದಾಗ ಹಣ ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಅವರು ತುಂಬ ಒಳ್ಳೆಯವರು ಅನ್ನುವಂತಹ ಮಾತು ಕೂಡತ್ತೆ, ಅದರೊಟ್ಟಿಗೆ ಹಣ ಕೂಡ ಹುಡ್ಕೊಂಡು ಬರುತ್ತೆ. ಇನ್ನು ಹಣ ಬಂದಾಗ ಏನು ಮಾಡಬೇಕು? ಧರ್ಮಕ್ಕೆ ದಾರಿ ಮಾಡಿಕೊಡಬೇಕು. ಈ ಎಲ್ಲವೂ ಒಟ್ಟಿಗೆ ಇದ್ದಾಗ, ವಿದ್ಯೆ ವಿನಯ ಯೋಗ್ಯತೆ ಮತ್ತು ಹಣ ಇದ್ದಾಗ, ಆ ಧರ್ಮ ಮಾರ್ಗ ಅಥವಾ ಧರ್ಮ ಮಾರ್ಗವನ್ನೇ ಮೂಲವಾಗಿಟ್ಟುಕೊಂಡು ಜೀವಿ ಅಥವಾ ಈ ಚೇತನರು ಇದ್ದಾಗ ಆ ಯೋಗ್ಯತೆ ಅನ್ನೋದು ಬರುತ್ತೆ. ಯಾವ ಯೋಗ್ಯತೆ? ಆಮುಷ್ಮಿಕ ಫಲ ಲಭಿಸುವ ಯೋಗ್ಯತೆ ಬರುತ್ತೆ ಅನ್ನೋದು ಇಲ್ಲಿ ದಾಸರ ಒಂದು ಇಂಗಿತವಾಗಿದೆ. ನೋಡಿ, ಅದಕ್ಕೋಸ್ಕರ ವಿದ್ಯೆ ಮತ್ತು ವಿನಯ ಇವೆರಡೂ ಇದ್ದವರು ಸಾಧುಗಳು ಅಥವಾ ಸಾಧಕರು ಅಂತ ಅನ್ಸ್ಕೊಳ್ಳುತ್ತೆ. ಯಾಕೆ ಹಾಗೆ ಅನ್ಸ್ಕೊಳ್ಳೋದು ಅಂದರೆ, ಅಲ್ಲಿ ಯೋಗ್ಯತೆ ಬರುತ್ತೆ. ಯೋಗ್ಯತೆ ಇದ್ದವರೇ ಸಾಧಕರಾಗಿರ್ತಾರೆ. ಅದಕ್ಕಾಗಿ ವಿದ್ಯೆ ಮತ್ತು ವಿನಯವು ಇರುವಂತಹ ಯೋಗ್ಯ ವ್ಯಕ್ತಿಗಳು ಅಂದ್ರೇ ಇಲ್ಲಿ ಪಾತ್ರರು. ಆ ಪಾತ್ರರೊಟ್ಟಿಗೆ ಏನು ಮಾಡಬೇಕು? ಈ ತೀರ್ಥಕ್ಷೇತ್ರಗಳ ದರ್ಶನವಾಗಬೇಕು, ಮಾಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ. ಅಂದಾಗ ಮಾತ್ರ ಅಲ್ಲಿ ವಿಧಾತೃಪಿತನ ಶ್ರೀಹರಿಯ ಗುಣಚಿಂತನೆ ಅವ್ರು ಮಾಡ್ತಾ ಇರ್ತಾರೆ. ವಿನಯವೂ ಇರುತ್ತೆ, ಭಗವಂತನ ಜ್ಞಾನವೂ ಇರುತ್ತೆ. ಹಾಗಿದ್ದಾಗ ಮಾತ್ರ ಅಲ್ಲಿ ವಿಧಾತೃಪಿತನ ಗುಣಸ್ತೋತ್ರಗಳನ್ನು ಪಠಿಸುವಂತಹ ಮನಸ್ಸು ಅವರಿಗಿರುತ್ತೆ. ಆಗ ಅಂತಹ ಯಾತ್ರೆ ಸಫಲವಾಗತ್ತೆ ಅಂತ. ಮತ್ತು ಇನ್ನು ಪಾತ್ರ ಅನ್ನೋದಕ್ಕೆ ಶುದ್ಧ ಎನ್ನುವಂತಹ ಅರ್ಥವೂ ಉಂಟು. ಶುದ್ಧರು ಅಂದರೆ ಶುದ್ಧವಾದ ಚಾರಿತ್ರ್ಯ ಉಳ್ಳವರು, ಶುದ್ಧವಾದ ಧರ್ಮಾಚರಣೆಗಳನ್ನು ಮಾಡ್ತಕ್ಕಂಥವರು, ಅಂಥವರೊಟ್ಟಿಗೆ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತಕ್ಕಂಥ ಮಾತು. ಮತ್ತು ಇನ್ನೊಂದು, ಆ ಅರ್ಹರು ಅಂದರೆ ಇನ್ನೊಂದು ಅರ್ಥವನ್ನು ಕೂಡ ನಾವು ಕೊಡಬಹುದು. ಈ ಸಂಸಾರದಲ್ಲಿ ಇದ್ದೂ ಇರದಂತೆ ಇರ್ತಕ್ಕಂಥವರು ಇರ್ತಾರೆ, ಅವರು ಸಾಧಕರು ಅಲ್ವಾ. ಅಂದರೆ ಪದ್ಮಪತ್ರದಂತೆ ಇರ್ತಕ್ಕಂಥವರು ಸಾಧಕರು. ಈ ಸಂಸಾರದ ಬಂಧನವನ್ನು ಹಚ್ಚಿಕೊಳ್ಳದೇ ಇರ್ತಕ್ಕಂಥವರು ಸಾಧಕರು. ಅಂದರೆ ಇಲ್ಲಿ ಪಾತ್ರರು ಅನ್ನಕ್ಕೆ ಪದ್ಮಪತ್ರದಂತೆ ಇರುವಂಥವರು ಪಾತ್ರರು ಅಂದರೆ ತಪ್ಪಾಗಲ್ಲ ಅಲ್ವಾ. ಹಾಗಿದ್ರೆ ಇಲ್ಲಿ ಪತ್ರ ಅಂದರೆ ಏನಾಯಿತು? ಕಾಗದ. ಎಂಥ ಕಾಗದ? ಕಮಲನಾಭನ ಕಾಗದ. ಶ್ರೀ ಪುರಂದರದಾಸಾರ್ಯರು ಆ ಕಾಗದ ಯಾರು ಬರೆದಿದ್ದಾರೆ ಮತ್ತು ಆ ಕಾಗದದಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ. ಕಾಮ ಕ್ರೋಧ ಬೇಡಿರೆಂಬೋ ಕಾಗದ ಬಂದಿದೆ, ನೇಮ ನಿಷ್ಠೆ ಯೋಳಿರೆಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ನಮ್ಮ ಕಾಮನಯ್ಯನು ತಾನೇ ಬರೆದ ಕಾಗದ ಬಂದಿದೆ. ಹೀಗೆ ಅವರು ಪಟ್ಟಿ ಮಾಡ್ತಾ ಇದ್ದಾರೆ. ಯಾರು ಬರೆದಿರುವಂತಹ ಕಾಗದ? ಕಮಲನಾಭ ಬರೆದಿರುವಂತಹ ಕಾಗದ.
ಈ ಕಾಗದವನ್ನೇ ಓದಿಕೊಂಡು ಕಾಲ ಕಳೆಯಿರೋ, ಈ ಕಾಗದದಲ್ಲಿ ಇರುವಂತೆ ನೀವು ಬಾಳಿರಿ ಎನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹೇಗೆ? ಕಾಮಕ್ರೋಧ ಬಿಡಿರಿ ಅಂದರೆ ಈ ನೇಮ ನಿಷ್ಠೆಯಲ್ಲಿ ಇರ್ರಿ ಅನ್ನುವಂತಹ ಕಾಗದ ಬಂದಿದೆ. ತಾಮಸ ಜನರ ಕೂಡದಿರು ಎಂಬುವಂತಹ ಕಾಗದ ಬಂದಿದೆ. ಈ ಕೆಟ್ಟ ಜನರ ಸಹವಾಸ ನಿಮಗೆ ಬೇಡ ಅಂದರೆ ಸಜ್ಜನರ ಸಂಗ ಮಾಡಿ ಎನ್ನುವಂತಹ ಕಾಗದ ಬಂದಿದೆ. ತಾಮಸ ಜನರ ಕೂಡದಿರೆಂಬ ಕಾಗದ ಬಂದಿದೆ. ನಮ್ಮ ಕಾಮನೆಯನ್ನು ತಾನೇ ಬರೆದ ಕಾಗದ ಬಂದಿದೆ. ಅಂದರೆ ನೋಡಿ, ಭಗವಂತನೇ ನಮಗೆ ಈ ರೀತಿ ಇರ್ರಿ, ಈ ರೀತಿ ಬಾಳಿರಿ ನೀವು ಅನ್ನುವಂತಹದ್ದನ್ನು ಸಂದೇಶದ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ದಾಸರಿಯರು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಪುರಂದರ ದಾಸರು ಹೇಳಿದರು, ಅಂದರೇನೆ ಆಮಿಷ್ಮಿಕ ಫಲ ಸಿಗತ್ತೆ. ಈ ರೀತಿಯಾಗಿ ಆ ಕಮಲನಾಭನು ಬರೆದಿರುವಂತಹ ಅಥವಾ ಆ ಕಮಲನಾಭನು ಆ ಪತ್ರದಲ್ಲಿ, ಆ ಕಾಗದದಲ್ಲಿ ಹೇಗೆ ಇರ್ರಿ ಎನ್ನುವಂತಹದ್ದನ್ನು, ಹೇಗೆ ಬಾಳಿರಿ ಎನ್ನುವಂಥದ್ದನ್ನು ತಿಳಿಸಿದ್ದಾರೋ ಆ ರೀತಿ ಬಾಳಿದರೆ ಅವರು ಪಾತ್ರರು. ಎಂಥವರು? ಭಗವಂತನ ಪ್ರೀತಿಗೆ ಪಾತ್ರರು ಅಂತಕ್ಕಂತಹ ಮಾತು. ಅಂಥವರನ್ನು ಅಥವಾ ಅಂಥವರ ಜೊತೆಯಲ್ಲಿ ನೀವು ಈ ತೀರ್ಥಯಾತ್ರೆಯನ್ನು ಮಾಡಿ ಅಂತಕ್ಕಂತಹ ಮಾತನ್ನು ಇಲ್ಲಿ, ಸಂದೇಶವನ್ನು ಇಲ್ಲಿ ಶ್ರೀ ದಾಸಾರ್ಯರು ಕೊಡ್ತಾ ಇದ್ದಾರೆ. ಆ ಕಾಗದದಲ್ಲಿ ಇರುವಂತೆ ಇದ್ದವರು ಸಾಧಕರಾಗ್ತಾರೆ, ಅವರು ಪಾತ್ರರಾಗ್ತಾರೆ, ಯೋಗ್ಯರಾಗ್ತಾರೆ. ಅಂತಹ ಯೋಗ್ಯರ ಜೊತೆಯಲ್ಲಿ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ. ಮತ್ತು ಇದನ್ನು ತಿಳಿಸೋಕೆ ಈ ಕರ್ಮದ ಬಂಧನವನ್ನು ಬಿಡಿಸುವಂತಹ ಯಾತ್ರೆಯನ್ನು ನಾವು ಮಾಡಬೇಕು ಅನ್ನುವಂತಹದ್ದು ಆಧ್ಯಾತ್ಮಿಕವಾದ ಅರ್ಥವನ್ನು ಕೂಡ ನಾವು ಇದಕ್ಕೆ ಕೊಡಬಹುದು. ನಮ್ಮ ಜೀವನವೂ ಒಂದು ಯಾತ್ರೆಯೇ. ನಾವು ಎಂಥವರೊಟ್ಟಿಗೆ ಯಾತ್ರೆಯನ್ನು ಮಾಡಬೇಕು? ಈ ಕರ್ಮ ಬಂಧನವನ್ನು ತೀರಿಸುವಂತಹ ಯೋಗ್ಯರೊಟ್ಟಿಗೆ, ಆ ಪಾತ್ರರೊಟ್ಟಿಗೆ ನಮ್ಮ ಜೀವನದ ಯಾತ್ರೆಯನ್ನು ಕೂಡ ಮಾಡಬೇಕು. ಕೇವಲ ಈ ತೀರ್ಥಕ್ಷೇತ್ರಗಳ ಯಾತ್ರೆಯೇ ಯಾತ್ರೆ ಅಲ್ಲ, ಜೀವನವೂ ಕೂಡ, ಜೀವನದ ಲೈಫ್ ಸ್ಟೈಲ್ ಅಂತೇನು ಹೇಳ್ತಾ ಇದ್ದೇವೆ, ನಮ್ಮ ಜೀವನವೂ ಕೂಡ ಒಂದು ರೀತಿಯಾಗಿರುವಂತಹ ಯಾತ್ರೆಯೇ ಸರಿ. ಆ ಯಾತ್ರೆ ನಮ್ಮ ಯಾತ್ರೆಯನ್ನು ಸಂಪೂರ್ಣವಾಗಿಸ್ಕೊಳ್ಬೇಕು. ಆ ಫಲ ನಮಗೆ ಸಿಗಬೇಕು. ನಮ್ಮ ಕೊನೆಯ ನಿಲ್ದಾಣ ಯಾವುದು? ಅದು ಆಮುಷ್ಮಿಕ ಫಲ ಇದ್ದಡೆಗೆ ಹೋಗುವುದು. ಈ ಯಾತ್ರೆಯಲ್ಲಿ ಆಮುಷ್ಮಿಕ ಫಲ ನಮ್ಮ ನಿಲ್ದಾಣವಾದರೆ ನಾವು ಯಾವ ರೀತಿಯಾಗಿರುವಂತಹ ಯಾತ್ರೆಯನ್ನು ಮಾಡಬೇಕು ಅಂದರೆ, ಈ ಕಮಲನಾಭನು ತಮ್ಮ ಕಾಗದದಲ್ಲಿ ಬರೆದು ತಿಳಿಸಿರುವಂತೆ ಇರುವಂತಹ ಸಾಧಕರ, ಯೋಗ್ಯರ, ಪಾತ್ರರ ಜೊತೆಯಲ್ಲಿ ಮಾಡಬೇಕು ನಮ್ಮ ಯಾತ್ರೆಯನ್ನು ಅನ್ನುವಂತಹ ವಿಶೇಷವಾದ ಅರ್ಥವನ್ನು ಕೂಡ ಇಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಇಟ್ಟಿದ್ದಾರೆ. ಇನ್ನು ಪಾತ್ರರು ಕೇವಲ ಪ್ರೀತಿ ಪಾತ್ರರು ಅಂತ ಅಲ್ಲದೇನೆ ಈ ಜ್ಞಾನಕ್ಕೆ ಪಾತ್ರರಾಗಿರ್ತಕ್ಕಂಥವರು, ಅವರು ಮಾತ್ರ ಭಗವಂತನ ಆ ವಿಧಾತೃ ಪಿತನ ಗುಣಸ್ತೋತ್ರಗಳನ್ನು ಮಾಡಲು ಅರ್ಹರಾಗಿರ್ತಕ್ಕಂಥವರು ಜ್ಞಾನಕ್ಕೆ ಪಾತ್ರರು. ಅಂತಹ ಜ್ಞಾನಿಗಳ ಜೊತೆಯಲ್ಲಿ ನಾವು ನಮ್ಮ ಬುದ್ಧಿ ಮತ್ತು ಮನಸ್ಸನ್ನು ನಿಗ್ರಹಿಸಿಕೊಂಡು ಈ ಜೀವನದ ಯಾತ್ರೆಯನ್ನು ಮಾಡಬೇಕು. ನೋಡಿ, ಈಗ ಜ್ಞಾನ ಬರಬೇಕು ಅಂದರೆ ನಮಗೆ ಬುದ್ಧಿನೂ ಬೇಕು, ಅದರೊಟ್ಟಿಗೆ ಏಕಾಗ್ರಚಿತ್ತವಾಗಿ ಇರುವಂತಹ ಮನಸ್ಸು ಕೂಡ ಅತೀ ಅವಶ್ಯಕವಾಗಿ ಬೇಕೇ ಬೇಕು. ಹಾಗಾಗಿ ಅಂತಹ ಜ್ಞಾನಿಗಳ ಜೊತೆಗೆ ನಮ್ಮ ಯಾತ್ರೆ ಸಾಗಬೇಕು ಅಂದರೆ ಆ ಜ್ಞಾನಕ್ಕೆ ಪಾತ್ರರಾಗಬೇಕು, ಆ ಜ್ಞಾನಿಗಳಿಗೆ ಪಾತ್ರರಾಗಬೇಕು, ಯೋಗ್ಯರಾಗಬೇಕು ಅಂದರೆ ಏನಾಯಿತು? ನಮ್ಮ ಬುದ್ಧಿ ಮತ್ತು ಮನಸ್ಸು ಎರಡನ್ನೂ ಕೂಡ ಭಗವಂತನೊಟ್ಟಿಗೆ ಅಥವಾ ಭಗವಂತನಲ್ಲಿ ನಾವು ಇಡಬೇಕು ಮನಸ್ಸನ್ನು ಅಂತ. ಆಗ ಮಾತ್ರ ಅದು ಯಾತ್ರೆ ಅಂತ ಅನಿಸ್ಕೊಳ್ಳತ್ತೆ. ಈಗ ನಾವು ಎಷ್ಟು ಬಾರಿ ಕಾಶಿ ಯಾತ್ರೆಯನ್ನು ಮಾಡಿದ್ದೇವೆ, ಬದರಿ ಯಾತ್ರೆಯನ್ನು ಮಾಡಿದ್ದೇವೆ, ಅಯೋಧ್ಯೆಗೆ ಹೋಗಿ ಬಂದೇವೆ ಅಂತ ಎಲ್ಲ ಹೇಳ್ತಾ ಇರೋದನ್ನು ನಾವು ಕೇಳ್ತಾ ಬಂದಿದ್ದೇವೆ. ಯಾವ ರೀತಿಯಾಗಿ ಶ್ರೀ ವಾದಿರಾಜ ತೀರ್ಥಗುರು ಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಹೇಳಿದ್ದಾರೆ. ಯಾವ ಯಾವ ಕ್ಷೇತ್ರಗಳಲ್ಲಿ
ಹೇಗೆ ಹೋಗಬೇಕು, ಅಲ್ಲಿರುವಂತಹ ಭಗವಂತನ ಸ್ಮರಣೆಯನ್ನು ನಾವು ಹೇಗೆ ಮಾಡಬೇಕು ಎನ್ನುವುದನ್ನು ತುಂಬ ಚಂದವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ಯಾತ್ರೆ ಮಾಡಿದರೆ ನಮಗೆ ಆಮುಷ್ಮಿಕ ಫಲ ಸಿಗತ್ತೆ. ಎಲ್ಲ ವಿಚಾರವನ್ನು ಶ್ರೀ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ಇಟ್ಟಿದ್ದಾರೆ. ಶ್ರೀಹರಿ ಚಿಂತನೆಯನ್ನೇ ನಿರಂತರವಾಗಿ ಮಾಡ್ತಾ ಹೋಗಬೇಕು. ನಮ್ಮ ಯಾತ್ರೆ ಹೇಗಿರುತ್ತೆ ಅಂದರೆ ಅಲ್ಲಿ ಇರುವಂತಹ ಎಲ್ಲ ಭಗವಂತನ ಚಿಂತನೆಯನ್ನು ಬಿಟ್ಟು ಅಲ್ಲಿರುವಂತಹ ಎಲ್ಲದನ್ನು ನಾವು ಚಿಂತನೆ ಮಾಡ್ತಾ ಇರ್ತೇವೆ. ಅಲ್ಲಿರುವಂತಹ ಊಟ ಹೇಗಿದೆ, ಅಲ್ಲಿ ಏನು ಸಿಕ್ಕತ್ತೆ, ಯಾವ ಪದಾರ್ಥಗಳನ್ನು ನಾವು ತೆಗೆದುಕೊಂಡು ನಮ್ಮ ಊರಿಗೆ ಮರಳಬೇಕು, ಅಲ್ಲಿ ಯಾವ ಯಾವ ಪದಾರ್ಥಗಳು ತುಂಬ ಚೆನ್ನಾಗಿ ಸಿಗ್ತವೆ, ಯಾವುದನ್ನು ನಾವು ಈ ಇತ್ತೀಚಿನ ದಿನಮಾನಗಳಲ್ಲಿ ಮೊಬೈಲ್ನಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸುವುದರಲ್ಲೇ ನಮ್ಮ ಗಮನ ಎಲ್ಲ ಮುಗಿದು ಹೋಗ್ಬಿಟ್ಟಿರತ್ತೆ. ಅಷ್ಟೊತ್ತಿಗೆ ನಾವು ಮರಳಿ ಬರುವಂತಹ ಸಮಯವೂ ಕೂಡ ಆಗಿಬಿಟ್ಟಿರತ್ತೆ. ಹೀಗೆ ಭಗವಂತನ ಹತ್ತಿರ ಹೋದಾಗ ಆ ತೀರ್ಥ ಯಾತ್ರೆಯನ್ನು ಮಾಡುವಾಗ ನಮ್ಮ ಚಿಂತನೆ ಯಾವ ರೀತಿಯಾಗಿರಬೇಕು ಎನ್ನುವಂತಹದ್ದನ್ನು ಆ ತೀರ್ಥ ಪ್ರಬಂಧದಲ್ಲಿ ತೀರ್ಥಯಾತ್ರೆಗೆ ಹೋಗುವಾಗ ನಮ್ಮ ಬುದ್ಧಿ ಮತ್ತು ಮನಸ್ಸು ಹೇಗಿರಬೇಕು ಅನ್ನೋದನ್ನು ಶ್ರೀ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ತಿಳಿಸ್ತಾ ಇದ್ದಾರೆ. ಹೀಗೆ ಮಾಡಿದರೆ ಏನಾಗತ್ತೆ ಅಂದರೆ ಶ್ರೀಹರಿ ನಮ್ಮ ದೇಹದಲ್ಲಿ, ನಾವು ಈ ರೀತಿಯಾಗಿ ಯಾತ್ರೆಯನ್ನು ಮಾಡಿದಾಗ ಶ್ರೀಹರಿ ಬಂದು ನಮ್ಮಲ್ಲಿ, ನಮ್ಮ ದೇಹದಲ್ಲಿ ನೆಲೆಸ್ತಾರೆ, ನಮ್ಮ ದೇಹದಲ್ಲಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಶ್ರೀಹರಿ ನಮ್ಮ ದೇಹದಲ್ಲಿ ಯಾತ್ರೆಯನ್ನು ಮಾಡಬೇಕು ಅಂದರೆ ಚಲಿಸಬೇಕು. ಭಗವಂತ ಚಲಿಸ್ತಾ ಇದ್ದಾರೆ ನಮ್ಮ ದೇಹದಲ್ಲಿ. ಆ ಚಕ್ರಗಳಿವೆ, ಆ ದಳದಲ್ಲಿ, ಕಮಲದ ದಳದಲ್ಲಿ ಭಗವಂತ ಚಲಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ದಾಸರು ಶ್ರೀ ಹರಿಕಥಾಮೃತ ಸಾರದಲ್ಲಿ ತಿಳಿಸಿಬಿಟ್ಟಿದ್ದಾರೆ. ಹಾಗೆ ನಮ್ಮ ದೇಹದಲ್ಲಿ ಶ್ರೀಹರಿ ಯಾತ್ರೆಯನ್ನು ಮಾಡಬೇಕು ಆದರೆ ನಾವೇನು ಮಾಡಬೇಕು, ನಮ್ಮ ಬುದ್ಧಿ ಮತ್ತು ಮನಸ್ಸನ್ನು ಭಗವಂತನೆಡೆಗೆ ಇಡಬೇಕು. ಅಂದಾಗ ಮಾತ್ರ ಮಾಡಿದ ತೀರ್ಥ ಯಾತ್ರೆಗಳು ಆಮುಷ್ಮಿಕ ಫಲವನ್ನು ಕೊಡುತ್ತವೆ. ಹೇಗಿರಬೇಕು ಅನ್ನೋದನ್ನು ಕೂಡ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಿಧಾತೃಪಿತನ ಗುಣಸ್ತೋತ್ರಗಳ ಅದರೊಟ್ಟಿಗೆ ಇನ್ನೊಂದು ಮಾತು ಬಂತು ಇಲ್ಲಿ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ಅಂತ. ಸಂಗಡ ಅಂದರೆ ಏನು, ಇಲ್ಲಿ ಗಡ ಎನ್ನುವಂತಹ ಸಂಗಡ ಅಂದರೆ ಜೊತೆಯಾಗಿ, ಯಾರ ಜೊತೆಯಾಗಿ, ಅರ್ಹರ ಯೋಗ್ಯರ ಜೊತೆಯಲ್ಲಿ ತೀರ್ಥಯಾತ್ರೆ ಮಾಡಬೇಕು ಅಂತ ಆಯಿತು. ಹಾಗಿದ್ರೆ ಸಂಗಡ ಎನ್ನುವುದಕ್ಕೆ ಇನ್ನೊಂದು ವಿಶೇಷವಾದ ಅರ್ಥವೂ ಕೂಡ ಉಂಟು. ಏನು, ಗಡ ಎಂದರೆ ಈ ಶಬ್ದ ಭಾವಸೂಚಕವನ್ನು ತೋರಿಸತ್ತೆ. ಶ್ರೀ ಲಕ್ಷ್ಮೀ ಶೋಭಾನೆಯಲ್ಲಿ ಶ್ರೀ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಹೇಳಿದ್ದಾರಲ್ಲ, ಮಾವನ ಕೊಂದೊಬ್ಬ ಮರುಳಾಗಿಹನು ಗಡ, ಹಾರ್ವನ ಕೊಂದೊಬ್ಬ ಬಳಲಿದ, ಜೀವರ ಕೊಂದೊಬ್ಬ ಕುಲಗೇಡೆಂದೆನಿಸಿದ, ಶಿವನಿಂದೊಬ್ಬ ಬಯಲಾದ. ಶೋಭಾನೆಯಲ್ಲಿ ಗಡ ಎನ್ನುವಂತಹ ಶಬ್ದವನ್ನು ಶ್ರೀ ವಾದಿರಾಜ ತೀರ್ಥಗುರು ಸಾರ್ವಭೌಮರು ಬಳಸಿದ್ದಾರೆ. ಯಾವುದು, ಮಾವನ ಕೊಂದೊಬ್ಬ ಮರುಳಾಗಿಹನು ಗಡ, ಹಾರ್ವನ ಕೊಂದೊಬ್ಬ ಬಳಲಿದ. ಗಡ ಅಂದರೆ ಅಯ್ಯೋ ಅನ್ನುವಂತಹದ್ದು ಭಾವಸೂಚಕವಾಗಿರ್ತಕ್ಕಂತಹ ಪದ, ಅಥವಾ ಆಶ್ಚರ್ಯ ಸೂಚಕವನ್ನು ಕೂಡ ಇಲ್ಲಿ ಹೇಳ್ತದೆ ಅಂದರೆ ತಪ್ಪಾಗಲ್ಲ. ಏನು ಆಶ್ಚರ್ಯ, ಸಂಗಡ. ಸಂ ಅಂದರೆ ಒಳ್ಳೆಯದ್ದು, ಸು ಇದೆಲ್ಲ ಒಳ್ಳೆಯದನ್ನು ಸೂಚಿಸುವಂತಹದ್ದು. ಗಡ ಎಂದರೆ ಭಾವಸೂಚಕ, ಅಂದರೆ ಒಳ್ಳೆಯ ಭಾವನೆಯನ್ನು ವ್ಯಕ್ತಪಡಿಸುವವರ ಜೊತೆಯಲ್ಲಿ ಅಂತ. ಪಾತ್ರರು ಅಂದರೆ ಯೋಗ್ಯರು ಆಯಿತು. ಯೋಗ್ಯರೊಟ್ಟಿಗೆ ನಾವು ಕೂಡ ಒಳ್ಳೆಯ ಭಾವನೆಯೊಂದಿಗೆ ಒಂದು ತೀರ್ಥಯಾತ್ರೆಯನ್ನು ಮಾಡಬೇಕು. ಅಂದಾಗ ಮಾತ್ರ ಈ ನಮ್ಮ ಕರ್ಮ ಬಂಧನವನ್ನು ತೀರಿಸುವಲ್ಲಿ, ಆಮುಷ್ಮಿಕ ಫಲವನ್ನು ಪಡೆಯುವಲ್ಲಿ ಸಾರ್ಥಕವಾಗುತ್ತೆ ನಾವು ಮಾಡಿರುವಂತಹ ತೀರ್ಥಯಾತ್ರೆ ಅನ್ನುವಂತಹ ನಿಟ್ಟಿನಲ್ಲಿ ಶ್ರೀಮದಾನಂದ ತೀರ್ಥರ ತತ್ವಗಳನ್ನು ತಿಳಿಯುತ್ತಾ ಭಗವಂತನ ಗುಣಚಿಂತನೆಯನ್ನು ಮಾಡ್ತಾ ನಾವೇನು ಮಾಡಬೇಕು, ತೀರ್ಥಯಾತ್ರೆಯನ್ನು ಮಾಡಬೇಕು ಎನ್ನುವಂತಹದ್ದನ್ನು ಶ್ರೀದಾಸಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ನುಡಿಯಲ್ಲಿ ಏನು ಹೇಳ್ತಿದ್ದಾರೆ, ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ. ಈ ರೀತಿ ಮಾಡಿದಾಗ ಏನು ಅನಿಸುತ್ತೆ, ಏನಾಗತ್ತೆ ಅಂದರೆ ಶ್ರೀಹರಿ ನಮ್ಮ ಹೃದಯದಲ್ಲಿ ನೆಲೆಸ್ತಾರೆ. ಶ್ರೀಹರಿ ನೆಲೆಸಿದಾಗ ನಮಗೇನಾಗತ್ತೆ ಅನ್ನೋದನ್ನು ದಾಸಾರ್ಯರು ಮುಂದಿನ ಸಾಲಿನಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಾಳೆ ದಿವಸ ಏನು ಹೇಳಿದ್ದಾರೆ ಎನ್ನುವಂತಹ ಚಿಂತನೆಯನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀ ಜಗನ್ನಾಥದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಪತಿ ಅಂತರ್ಗತ
ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಂದೇನದು ಸ್ವಾಮಿ, ಸಕಲವೂ ನಿಮ್ಮದೇ, ನಾಹಂ ಕರ್ತ ಹರಿಕರ್ತ. ಹರೇ ಶ್ರೀನಿವಾಸ.